ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈಗ ಕೊಬ್ಬರಿ ಉಂಡೆ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ. ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋದು, ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ಈಗ ಕೊಬ್ಬರಿ ತಗೊಂಡಿದ್ದೀನಿ. ಮೇಲ್ಭಾಗ ಎಲ್ಲ ತೆಗಿಬೇಕು. ಅದು ಹೇಗೆ ತೆಗಿಯೋದಂತ ತೋರಿಸ್ಕೊಡ್ತಾಯಿದ್ದೀನಿ. ಕೊಬ್ಬರಿ ತುರಿಯೋದಿರುತ್ತಲ್ಲ, ಸಣ್ಣ ಕಣ್ಣಿರುತ್ತಲ್ಲ, ಅದ್ರಾಗ ನೀಟಾಗಿ ತುರ್ಕೋಬೇಕು ಫ್ರೆಂಡ್ಸ್. ಮೇಲೆ ತುರ್ಕೊಳ್ಳಿ. ನೋಡಿ, ಈ ಥರ ಮ್ಯಾಲ್ದೆಲ್ಲ ತುರ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಅದು ತುರಿದಿರೋ ಅಂಥದ್ದು ಅದೇನು ವೇಸ್ಟ್ ಆಗೋಲ್ಲ. ಬೇಕಾದರೆ ನೀವು ಸಾರು ಉಪಯೋಗಿಸ್ಕೋಬೋದು. ನೋಡಿ, ಇವಾಗ ಕೊಬ್ಬರಿ ನೀಟಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ. ಈ ಥರ ನೈಸಾಗಿರಬೇಕು ಫ್ರೆಂಡ್ಸ್. ನಾನು ಕಟ್ ಮಾಡಿ ಮಿಕ್ಸಿಗೆ ಹಾಕಿರೋದು, ಅದಕ್ಕೆ ಈ ನೈಸಾಗೈತೆ. ಒಂದು ಬಾಣಲಿಗೆ ಒಂದು ಬಟ್ಲು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಹುರಿತಾ ಇದ್ದೀನಿ. ಉರಿ ಕಮ್ಮಿ ಇಟ್ಕೊಂಡು 1 ನಿಮಿಷ ಹುರ್ಕೊಳ್ಳಿ. ಜಾಸ್ತಿ ಹುರಿಯೋಕೆ ಹೋಗ್ಬೇಡ್ರಿ, ಸೀದೋಗ್ತತೆ. ನೋಡಿ, 1 ನಿಮಿಷ ನೀಟಾಗಿ ಹುರಿತಾ ಇದ್ದೀನಿ. ನೋಡಿ, ಈಗ ಕೈಯಾಗೆ ಹಿಂಗೆ ಮುಟ್ಟಿದ್ರೆ ಬೆಚ್ಚಗಿರ್ಬೇಕು ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಹುರಿಯೋಕೆ ಹೋಗ್ಬೇಡ್ರಿ. ಈಗ ಅರ್ಧ ಬಟ್ಲಷ್ಟು ಹಾಲು ಕಾಸಿ ತಣ್ಣಗಾಗಿರೋ ಅಂಥ ಹಾಲವು. ನೋಡಿ, ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲು ಕೊಬ್ಬರಿ ನೀಟಾಗಿ ಹೊಂದ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಆದರೂ ನೀಟಾಗಿ ಬೇಯಿಸ್ಬೇಕು ಫ್ರೆಂಡ್ಸ್. ಹಾಲಲ್ಲೇ ಕೊಬ್ಬರಿ ಚೆನ್ನಾಗಿ ಬೆಂದ್ಕೋಬೇಕು. ನೋಡಿ, ಈ ಥರ ಆಗಿದೆ. ಇವಾಗ ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಬಟ್ಲು ಕರೆಕ್ಟಾಗಿ ಆಗೈತೆ ಫ್ರೆಂಡ್ಸ್. ಅರ್ಧ ಬಟ್ಲು ಹಾಲು, ಅರ್ಧ ಬಟ್ಲು ಸಕ್ಕರೆ, 1 ಬಟ್ಲು ಕೊಬ್ಬರಿ ತುರಿ, ಇಷ್ಟು ಹಾಕೊಂಡ್ರೆ ಕರೆಕ್ಟಾಗಿ ಅಳತೆ ಕರೆಕ್ಟಾಗೈತೆ. ಸಿಹಿನೂ ಕರೆಕ್ಟಾಗಿದೆ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ. ಉರಿ ಕಮ್ಮಿ ಇಟ್ಕೊಂಡು ಮಾಡ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ 1 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ, ಅದು ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಅದು ಮುದ್ದೆ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್. ಹಿಂಗೆ ಒಟ್ಟು ಕೂಡಿಸ್ರೆ ಮುದ್ದೆ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್. ಉರಿ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಸೈಡಾಗಿ ಎಲ್ಲ ಕಪ್ಪಗಾಗುತ್ತೆ. ನೋಡಿ, ಹಿಂಗೆ ಒಟ್ಟು ಕೂಡಿಸ್ರೆ ಮುದ್ದೆ ಆಗೈತಿ. ಕರೆಕ್ಟಾಗಿ ಅದ ಫ್ರೆಂಡ್ಸ್. ಇದು ನಿಮ್ಗಾಗೂ ಗೊತ್ತಾಗಿಲ್ಲ ಅಂದರೆ ಕೈಗೆ ನೀರು ಎದ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕೈಗೆ ನೀರು ಎದ್ಕೊಂಡು ಈಗ ಚೆಕ್ ಮಾಡಿದ್ರೆ ಹಿಂಗೆ ಉಂಡೆ ಆಗಬೇಕು. ನಂತರ ಒಂದು ತಟ್ಟಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಿಬಿಟ್ಟಿದ್ದೆ. ಅರ್ಧ ಭಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಳ್ಳಿ. ಸ್ವಲ್ಪ ಬೆಚ್ಚಗಿದ್ದಂಗೆ ಉಂಡೆ ಮಾಡಬೇಕು ಫ್ರೆಂಡ್ಸ್. ಆಗಲೇ ಕೊಬ್ಬರಿ ತುರಿ ಎತ್ತಿಟ್ಟಿದ್ದೆ, ಅದಕ್ಕೆ ಉಂಡೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮೇಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಉಂಡೆನೂ ಇದೇ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಯಾರಾದರೂ ಹೊಸಬ್ರು ಮಾಡ್ತಾಯಿದ್ರೂ ಏನು ಕೆಡಲ್ಲ, ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಸಾಫ್ಟಾಗೈತೆ. ಬಾಯ್ ಫ್ರೆಂಡ್ಸ್.